ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನದಿಲಿ ಸ್ನಾನ ಮಾಡೋಣ ಅಂತ ಹೇಳಿ ಬಂದಿದ್ದೆ. ಈ ಟೈಮಲ್ಲಿ ಎಸ್ಪೆಷಲಿ ಯುಗಾದಿ ಹಬ್ಬ ಕಳೆದ ಮೇಲೆ ನದಿಲಿ ಸ್ನಾನ ಮಾಡಿದ್ರೆ ತುಂಬ ರಿಲ್ಯಾಕ್ಸೇಷನ್ ಅನಿಸುತ್ತೆ. ಯಾಕಂದರೆ ನೀರು ತುಂಬ ವಾರ್ಮ್ ಆಗಿರುತ್ತೆ, ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ. ಒಂದ್ಸರಿ ನೀರಿಗೆ ಇಳಿದ್ರೆ ಮತ್ತು ಹೊರಗಡೆ ಬರೋದೇ ಬೇಡ ಅನಿಸುತ್ತೆ. ಈ ಟೈಮಲ್ಲಿ 2:30-3 ಗಂಟೆ ಹೊತ್ತಿಗೆ ಹೋದರೆ ಹೊಳೆಯಿಂದ ನೀರಿಂದ ಹೊರಗೆ ಬರೋದೇ ಬೇಡ ಅಂತ ಅಷ್ಟು ರಿಲ್ಯಾಕ್ಸೇಷನ್ ಅನಿಸ್ತಾ ಇರುತ್ತೆ. ಹಾಗೆ ಅಲ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ಕಾಲ ಹತ್ರ ಬಂದು ಚಿಕ್ಕ ಚಿಕ್ಕ ಮೀನುಗಳು ಕಾಲನ್ನ ಕ್ಲೀನ್ ಮಾಡ್ತಾ ಇರ್ತವೆ. ಅಂದರೆ ಇದು ನ್ಯಾಚುರಲ್ ಸ್ಪಾ ಇದ್ದಂಗೆ. ನಾನಿವತ್ತು ಬಂದಿರೋದು ತುಂಗಾ ನದಿಗೆ. ಇದು ನಮ್ಮನೆ ಎದುರುಗಡೆ ಇದೆ. ಅದು ಇಲ್ಲಿ ತುಂಗಾ ನದಿ ಅಂತ ಇರುತ್ತೆ. ಮುಂದೆ ಹೋಗಿ ಭದ್ರಾ ನದಿ ಅದಕ್ಕೆ ಸೇರಿಕೊಂಡು ತುಂಗಭದ್ರಾ ಅಂತ ಆಗುತ್ತೆ. ನಾವು ಚಿಕ್ಕಲ್ಲಿರೋವಾಗ ಈ ಹೊಳೆಗೆ ಬಂದರೆ ಒಂದು 2 ಗಂಟೆ ಹೊತ್ತಿಗೆ ಬಂದರೆ ಮಿನಿಮಮ್ ಅಂತೂ 4-4:30-5 ಗಂಟೆವರೆಗೂ ಹೊಳೆಲೆ ಸ್ನಾನ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾ ಇದ್ವು. ನೀವು ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಹೊಳೆ ಸ್ನಾನ ಮಾಡಿ ಎಂಜಾಯ್ ಮಾಡಿರೋ ನೆನಪಿದ್ರೆ ನೀವು ಶೇರ್ ಮಾಡ್ಕೋಬೋದು. ಮತ್ತೇನಂದರೆ ನೀರೊಳಗೆ ಮುಳುಗಿದ ಮೇಲೆ ಕಣ್ಬಿಟ್ಟು ನೀರೊಳಗೆ ಕಣ್ಬಿಟ್ರೆ ಕಣ್ಣು ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮನೆ ಹತ್ರನೂ ಎಲ್ಲಾದರೂ ನದಿ ಇದ್ದರೆ ಹೋಗಿ ಸ್ನಾನ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ನಮ್ಮ ಹಳ್ಳಿ ಮಕ್ಕಳಿಗೆ ಹೊಳೆ ಸ್ನಾನ ಮಾಡೋದೇ ಒಂದು ಸಂಭ್ರಮ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.